ಮೊದಲನೇ ಪ್ರಶ್ನೆ, ವಿಶ್ವದ ಪ್ರಸಿದ್ಧ ಬ್ರಹ್ಮ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಆಂಧ್ರಪ್ರದೇಶ್. ಉತ್ತರ ಬಿ ಗುಜರಾತ್. ಎರಡನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಎಷ್ಟು ಕಿಡ್ನಿಗಳಿರುತ್ತವೆ? ಎ 2, ಬಿ 4, ಸಿ 6, ಡಿ 1. ಉತ್ತರ ಎ 2. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂ ಯಾವುದು? ಎ ಗುಲಾಬಿ, ಬಿ ಮಲ್ಲಿಗೆ, ಸಿ ಸೂರ್ಯಕಾಂತಿ, ಡಿ ಕಮಲ. ಉತ್ತರ ಕಮಲ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ದೀಪಾವಳಿಯನ್ನು ಆಚರಿಸುವುದಿಲ್ಲ? ಎ ಬಿಹಾರ, ಬಿ ರಾಜಸ್ಥಾನ್, ಸಿ ನಾಗಾಲ್ಯಾಂಡ್, ಡಿ ಕೇರಳ. ಉತ್ತರ ಡಿ ಕೇರಳ. ಐದನೇ ಪ್ರಶ್ನೆ, ನೀಲಿ ಬಣ್ಣದ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಚೀನಾ, ಬಿ ಜರ್ಮನಿ, ಸಿ ಅಮೆರಿಕ, ಡಿ ಜಪಾನ್. ಉತ್ತರ ಡಿ ಜಪಾನ್. ಆರನೇ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಸಿಪಿಯು, ಬಿ ಮೌಸ್, ಸಿ ಕೀಬೋರ್ಡ್, ಡಿ ಮಾನಿಟರ್. ಉತ್ತರ ಎ ಸಿಪಿಯು. ಏಳನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಬಾಳೆಹಣ್ಣು, ಬಿ ನೇರಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ನೆಲ್ಲಿಕಾಯಿ. ಉತ್ತರ ಡಿ ನೆಲ್ಲಿಕಾಯಿ. ಎಂಟನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ಎ ಕೇರಳ, ಬಿ ಮೇಘಾಲಯ, ಸಿ ಅಸ್ಸಾಂ, ಡಿ ಕರ್ನಾಟಕ. ಉತ್ತರ ಬಿ ಮೇಘಾಲಯ. ಒಂಬತ್ತನೇ ಪ್ರಶ್ನೆ, ಸೋಯಾಬೀನಿನಲ್ಲಿ ಯಾವ ವಿಟಮಿನ್ ಹೇರಳವಾಗಿ ಕಂಡುಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಕೆ. ಹತ್ತನೇ ಪ್ರಶ್ನೆ, ಕಪ್ಪು ಅಕ್ಕಿಯ ಉತ್ಪಾದನೆಯು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ನಡೆಯುತ್ತದೆ? ಎ ಗೋವಾ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಮಣಿಪುರ. ಉತ್ತರ ಡಿ ಮಣಿಪುರ. ಹನ್ನೊಂದನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ವಡಾಪಾವ್ ಸೇವಿಸಲಾಗುತ್ತದೆ? ಎ ಮಹಾರಾಷ್ಟ್ರ, ಬಿ ಗೋವಾ, ಸಿ ಗುಜರಾತ್, ಡಿ ರಾಜಸ್ಥಾನ್. ಉತ್ತರ ಎ ಮಹಾರಾಷ್ಟ್ರ. ಹನ್ನೆರಡನೇ ಪ್ರಶ್ನೆ, ಯಾವ ವಯಸ್ಸಿನ ನಂತರ ಮನುಷ್ಯನ ಬುದ್ಧಿಶಕ್ತಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ? ಎ 40 ವರ್ಷ, ಬಿ 60 ವರ್ಷ, ಸಿ 80 ವರ್ಷ, ಡಿ 90 ವರ್ಷ. ಉತ್ತರ ಬಿ 60 ವರ್ಷ. 13ನೇ ಪ್ರಶ್ನೆ, ಭಾರತದ ಯಾವ ಸ್ಥಳವನ್ನು ಬಿಳಿ ನೀರು ವೈಟ್ ವಾಟರ್ ಎಂದು ಕರೆಯಲಾಗುತ್ತದೆ? ಎ ಚಿರಪುಂಜಿ, ಬಿ ಸಿಯಾಚಿನ್, ಸಿ ಬದರಿನಾಥ್, ಡಿ ಕೇದಾರ್ನಾಥ್.
ಉತ್ತರ ಬಿ ಸಿಯಾಚಿನ್. 14ನೇ ಪ್ರಶ್ನೆ, ಗಾಳಿಯಲ್ಲಿ ಆಮ್ಲಜನಕದ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ? ಎ 21%, ಬಿ 30%, ಸಿ 50%, ಡಿ 80%. ಉತ್ತರ ಎ 21%. 15ನೇ ಪ್ರಶ್ನೆ, ಜೇನುತುಪ್ಪ ಸೇವಿಸಿದ ನಂತರ ಏನನ್ನು ಸೇವಿಸಬಾರದು? ಎ ಹಣ್ಣುಗಳು, ಬಿ ತರಕಾರಿ, ಸಿ ತುಪ್ಪ, ಡಿ ಬೆಲ್ಲ. ಉತ್ತರ ಸಿ ತುಪ್ಪ. 16ನೇ ಪ್ರಶ್ನೆ, ಯಾವ ದೇಶದ ಜೈಲಿನಲ್ಲಿ ಒಬ್ಬನೇ ಒಬ್ಬ ಖೈದಿಯೂ ಇಲ್ಲ? ಎ ಭಾರತ, ಬಿ ಅಮೆರಿಕ, ಸಿ ಇರಾನ್, ಡಿ ಯುರೋಪ್. ಉತ್ತರ ಡಿ ಯುರೋಪ್. 17ನೇ ಪ್ರಶ್ನೆ, ಭಾರತದ ಯಾವ ಪ್ರಧಾನಮಂತ್ರಿಗಳು ಎಂದಿಗೂ ವಿದೇಶಕ್ಕೆ ಹೋಗಿಲ್ಲ? ಎ ಚೌಧರಿ ಶರಣ್ ಸಿಂಗ್, ಬಿ ನರೇಂದ್ರ ಮೋದಿ, ಸಿ ಅಟಲ್ ಬಿಹಾರಿ ವಾಜಪೇಯಿ, ಡಿ ಇಂದಿರಾ ಗಾಂಧಿ. ಉತ್ತರ ಎ ಚೌಧರಿ ಚರಣ್ ಸಿಂಗ್. 18ನೇ ಪ್ರಶ್ನೆ, ಏನನ್ನು ತಿನ್ನುವುದರಿಂದ ಮನುಷ್ಯನ ಮೆದುಳು ಯಾವಾಗಲೂ ಚುರುಕಾಗಿರುತ್ತದೆ? ಎ ಬೆಣ್ಣೆ, ಬಿ ಹಾಲು, ಸಿ ಕೇಸರಿ, ಡಿ ಗೋಡಂಬಿ. ಉತ್ತರ ಡಿ ಗೋಡಂಬಿ. 19ನೇ ಪ್ರಶ್ನೆ, ಅತಿಯಾಗಿ ಆಲೂಗಡ್ಡೆ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ ಮಲಬದ್ಧತೆ, ಬಿ ಶೀತ, ಸಿ ಕ್ಯಾನ್ಸರ್, ಡಿ ಶುಗರ್ ಕಾಯಿಲೆ. ಉತ್ತರ ಡಿ ಶುಗರ್ ಕಾಯಿಲೆ. 20ನೇ ಪ್ರಶ್ನೆ, ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಕೇರಳ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಮಹಾರಾಷ್ಟ್ರ. ಉತ್ತರ ಎ ಕೇರಳ. 21ನೇ ಪ್ರಶ್ನೆ, ಕೇವಲ ಒಂದು ಕಣ್ಣಿನಿಂದ ನೋಡುವ ಹಕ್ಕಿ ಯಾವುದು? ಎ ನವಿಲು, ಬಿ ಗರುಡ, ಸಿ ಗಿಳಿ, ಡಿ ಕಾಗೆ. ಉತ್ತರ ಡಿ ಕಾಗೆ. 22ನೇ ಪ್ರಶ್ನೆ, ಯಾವ ದೇಶದ ಶ್ರೀಮಂತರು ತಮ್ಮ ಬದಲಾಗಿ ಬೇರೆಯವರನ್ನು ಜೈಲಿಗೆ ಕಳಿಸುತ್ತಾರೆ? ಎ ನಾರ್ವೆ, ಬಿ ಜಪಾನ್, ಸಿ ಚೀನಾ, ಡಿ ಕೊರಿಯಾ. ಉತ್ತರ ಸಿ ಚೀನಾ. 23ನೇ ಪ್ರಶ್ನೆ, ಆರೋಗ್ಯಕರ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಾರೆ? ಎ 6ರಿಂದ 7 ಬಾರಿ, ಬಿ 3ರಿಂದ 4 ಬಾರಿ, ಸಿ 2ರಿಂದ 3 ಬಾರಿ, ಡಿ 4ರಿಂದ 5 ಬಾರಿ. ಉತ್ತರ ಎ 6ರಿಂದ 7 ಬಾರಿ. 24ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೊಬ್ಬು ಹೊಂದಿರುವ ಅಂಗ ಯಾವುದು? ಎ ಮೂಗು, ಬಿ ಮೆದುಳು, ಸಿ ಕಾಲು, ಡಿ ಕೈ. ಉತ್ತರ ಬಿ ಮೆದುಳು. 25ನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಕುಳ್ಳಗಿರುವ ಜನರು ವಾಸಿಸುತ್ತಾರೆ? ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ನಾರ್ವೆ.
ಉತ್ತರ ಬಿ ಜಪಾನ್. 26ನೇ ಪ್ರಶ್ನೆ. ಮೊದಲ ಬಾರಿಗೆ ಮ್ಯಾಗಿಯನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಎ ಜರ್ಮನಿ, ಬಿ ಜಪಾನ್, ಸಿ ಭಾರತ, ಡಿ ಅಮೆರಿಕ. ಉತ್ತರ ಎ ಜರ್ಮನಿ. 27ನೇ ಪ್ರಶ್ನೆ. ರಕ್ತದಾನ ಮಾಡುವಾಗ ಸಾಮಾನ್ಯವಾಗಿ ಎಷ್ಟು ರಕ್ತವನ್ನು ತೆಗೆದುಕೊಳ್ಳಲಾಗುತ್ತದೆ? ಎ 100 ಮಿಲಿ, ಬಿ 300 ಮಿಲಿ, ಸಿ 400 ಮಿಲಿ, ಡಿ 500 ಮಿಲಿ. ಉತ್ತರ ಬಿ 300 ಮಿಲಿ. 28ನೇ ಪ್ರಶ್ನೆ. ಚಹಾ ಮತ್ತು ಬ್ರೆಡ್ ಸೇವಿಸುವುದರಿಂದ ಏನಾಗುತ್ತದೆ? ಎ ಜ್ವರ, ಬಿ ಕಾಮಾಲೆ, ಸಿ ತೂಕ ಹೆಚ್ಚಳ, ಡಿ ಶೀತ ಕೆಮ್ಮು. ಉತ್ತರ ಸಿ ತೂಕ ಹೆಚ್ಚಳ. 29ನೇ ಪ್ರಶ್ನೆ. ಯಾವ ದೇಶದಲ್ಲಿ ಎಟಿಎಂ ಯಂತ್ರಗಳನ್ನು ಬಳಸುವುದಿಲ್ಲ? ಎ ಜಪಾನ್, ಬಿ ಎರಿಟ್ರಿಯಾ, ಸಿ ಇಟಲಿ, ಡಿ ಫ್ರಾನ್ಸ್. ಉತ್ತರ ಎ ಎರಿಟ್ರಿಯಾ. 30ನೇ ಪ್ರಶ್ನೆ. 5 ವರ್ಷದ ಮಗುವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ? ಎ 10, ಬಿ 20, ಸಿ 30, ಡಿ 32. ಉತ್ತರ ಬಿ 20.